ಅವನು ನನಗ್ ಮಗ ಅಲ್ವಾ? ಅಥವಾ ನನ್ನಿಂದ ಇನ್ನೊಂದು ಮಗ ಹುಟ್ಸಕ್ಕಾಗಲ್ಲ ಅಂತಾನ? ನನಗೊಬ್ಬ ಮಗ ಬೇಕು. ದೇವಪ್ಪ ನಾಯಕನ ವಂಶದೊಬ್ಬ ಓದ್ಲೇಬೇಕು. ಅವನ್ನ ಚೆನ್ನಾಗಿ ಓದಿಸಿ ಆ ಗೌರಿ ಮುಂದೆ ನಿಲ್ಸಿ ಇವನು ಕಣೆ ಶಿವಣ್ಣನ ಮಗ ಅಂತ ತೋರಿಸ್ಲೇಬೇಕು. ಹೇಗಿದೆಲ್ಲ ಸಾಧ್ಯ ಅಂತ್ಯ? ನೀನ್ ಮನಸ್ಸು ಮಾಡಿದ್ರೆ ನನ್ನನ್ನು ಕಟ್ಕೊಂಡವಳು ನಾನು ಮೋಸಗಾರ ಅಂತೇಳಿ ದೂರ ಹೊರಟವಳು. ನಿನ್ನನ್ನು ಕಟ್ಕೋಬೇಕಾದವನು ನಿನ್ ವ್ಯಭಿಚಾರಿ ಅಂತೇಳಿ ದೂರ ಮಾಡ್ಬಿಟ್ಟ. ಇಷ್ಟೆಲ್ಲ ಆದ್ಮೇಲೂ ಇನ್ನೂ ನಾವು ಯಾಕೆ ದೂರ ಇರಬೇಕು ಸರ್ಸು? ಬಾ ಶಿವಣ್ಣ. ಶಿವಣ್ಣ ಅಲ್ಲ, ಕಾಮಣ್ಣ. ಏನ ಕುಡಿದ ಆಮೇಲೇನೋ ಒದರ್ತಾ ಇದೀನಿ ಅಂತಿದ್ಯಾ? ಅಲ್ಲ, ಹೇಗೂ ಅಕ್ಕಪಕ್ಕ ಮನೆಯವರೆಲ್ಲ ನಾವಿಬ್ರು ಸಂಸಾರ ಮಾಡ್ತಿದೀವಿ ಅನ್ಕೊಂಡಿದ್ದಾರೆ. ಅದನ್ನೇ ನಿಜ ಮಾಡ್ಬಿಟ್ರೆ ನೀವು ಹದ್ದು ಮೀರ್ತಾ ಇದ್ದೀರಾ. ಹದ್ದು ಯಾವುದು? ಆಕಾಶದಲ್ಲಿ ಹಾರಾಡುತ್ತಲ್ಲ ಅದ? ಒಂದಿನಕ್ಕೆ ಅಂತ ಎಂಟಿಯಾಗಿ ಬಂದವಳು ನೀನು. ಈಗ ನಿನ್ನೆ ಪರ್ಮನೆಂಟ್ ಆಗಿ ಎಂಟಿ ಮಾಡ್ಕೊಂಡ್ಬಿಟ್ರೆ ನನಗೊಂದು ಮಗು ಬೇಕೇ ಬೇಕು. ನಿನ್ನ ಮಗನ್ನ ಓದಿಸ್ಬೇಕು ಅಂತ ಆಸೆ ಪಟ್ನೆ ಹೊರತು ನಿನ್ ಜೊತೆ ಬಾಳೋದಕ್ಕಲ್ಲ. ನೀನ್ ನಂಬಿಕೆಗೆ ಯೋಗ್ಯನಾದವನು ಅನ್ಕೊಂಡಿದ್ದೆ. ಆದ್ರೆ ನಿನ್ ಬುದ್ಧಿ ಇಂಥದ್ದು ಅಂತ ಗೊತ್ತಿರ್ಲಿಲ್ಲ. ಆನಂದ್ ನನ್ನ ಬೈದಿರ್ಬೋದು, ಮದುವೆ ಆಗದೆ ಇರ್ಬೋದು, ಆದ್ರೆ ಯಾವತ್ತೂ ಈ ರೀತಿ ನಡ್ಕೊಂಡಿರ್ಲಿಲ್ಲ. ನಾನು ಆನಂದ ಬಿಟ್ರೆ ನನ್ನ ಮನಸ್ಸಿನಲ್ಲೂ ಬೇರೆ ಯಾರನ್ನು ಆಸೆ ಪಟ್ಟಿರ್ಲಿಲ್ಲ, ಪಡೋದು ಇಲ್ಲ. ನೋಡಿ ಶಿವಣ್ಣ, ಬಾಳ್ನಲ್ಲಿ ಎಂತ ಪರೀಕ್ಷೆ ಬಂದ್ರು ಒಳ್ಳೆತನದಿಂದ ಒಳ್ಳೆ ಮನಸ್ಸಿನಿಂದ ಬಾಳ್ಬೇಕು. ಆದ್ರೆ ನೀನು ತಪ್ಪ ಹೆಜ್ಜೆ ಹಾಕಿ ನಮ್ಮ ಪವಿತ್ರವಾದ ಸಂಬಂಧಕ್ಕೆ ಮಸಿ ಬಳಸ್ಬಿಟ್ಟೆ. ನೀನ್ ಆತರದಿಂದ ಮಾತಾಡಿದ್ರು ಸರಿ, ಕುಡಿದು ಮಾತಾಡಿದ್ರು ಸರಿ, ಇನ್ನೊಂದು ಕ್ಷಣನೂ ನಾನಿಲ್ಲಿರಲ್ಲ. ಶಿವ, ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಸರಸ್ವತಿ, ನೀನ್ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಕ್ಕೇನೆ ಶಿವು ನಿನ್ನ ಹತ್ರ ತಪ್ಪಾಗಿ ನಡ್ಕೊಂಡು ನಿನ್ನ ಮೇಲೆ ನನಗಿರೋ ಅನುಮಾನ ಹೋಗ್ಲಾಡ್ಸೋಕೆ ಶಿವುಗೆ ಇದು ಬಿಟ್ರೆ ಬೇರೆ ದಾರಿ ಇರ್ಲಿಲ್ಲ. ನನ್ನ ದುಡುಕ್ ಬುದ್ಧಿಯಿಂದ ನಾನು ತಗೊಂಡ ಎಲ್ಲಾ ತೀರ್ಮಾನಗಳು ತಪ್ಪಾಗೇ ಇರ್ತಿದ್ವು. ಲೈಫಲ್ಲಿ ಫಸ್ಟ್ ಟೈಮ್ ನಿಧಾನವಾಗಿ ಯೋಚನೆ ಮಾಡಿದೆ, ನಿಜಾನ ತಿಳ್ಕೊಂಡೆ. ಶಿವು ತರ ಒಬ್ರು ಒಳ್ಳೆ ಫ್ರೆಂಡ್ ಸಿಗೋದು ತುಂಬಾ ಕಷ್ಟ. ಯಾಕೆಂದ್ರೆ ಅವ್ರ ಹೆಂಡತಿ ಅವ್ರನ್ನ ಬಿಟ್ಟು ಹೋಗಿದ್ರು, ನಮ್ಮಿಬ್ಬರನ್ನು ಒಂದು ಮಾಡೋದಕ್ಕೋಸ್ಕರ ಅವ್ರು ಇಷ್ಟೆಲ್ಲ ಕಷ್ಟಪಡ್ಬೇಕಾಯ್ತು. ಶಿವಣ್ಣ, ನನ್ನ ಕ್ಷಮಿಸಿ, ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಅಯ್ಯೋ ಬಿಡಿ, ಹೇಗಾದ್ರೂ ನೀಬ್ರು ಒಂದಾಗ್ಲಿ ಅಂತಾನೆ ನಾನೀಗ ಮಾಡಿದ್ದು. ಹಾ, ನೀವಿಷ್ಟು ದಿನ ಯಾವ್ದಕ್ ಕಷ್ಟಪಟ್ರು ಆ ಆಸೆ ಈಡೇರಿದೆ. ನಿಮ್ ಮಗನ್ನ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ನೀವ್ ಬಂದ ತಕ್ಷಣ ಇದನ್ನ ಹೇಳೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ಇಷ್ಟೆಲ್ಲ ನಡೆದು ಹೋಯ್ತು. ನಮ್ ಮುತ್ತುನ ಈ ಫಂಕ್ಷನ್ಗೆ ಖಂಡಿತ ಕರ್ಕೊಂಡು ಹೋಗ್ಬೇಕು. ಹೌದು. ಬಾರ್ಲವಳಿಕೆ ಏನ್ ಬಂದಿದ್ದು? ಮಾವಯ್ಯ, ನಾನು ಇಷ್ಟು ದಿನ ಪಟ್ಟಿದ ಕಷ್ಟಕ್ಕೆಲ್ಲ ಫಲ ಸಿಕ್ಕಿದೆ. ಮುತ್ತುನ ಸ್ಕೂಲಲ್ಲೇ ಉತ್ತಮ ವಿದ್ಯಾರ್ಥಿ ಅಂತ ಆಯ್ಕೆ ಮಾಡಿದಾರಂತೆ. ದೊಡ್ಡ ಸಮಾರಂಭ ಮಾಡ್ತಾರಂತೆ. ವಿದ್ಯಾಭೂಷಣ ಅವ್ರ ಕೈಯಿಂದ ಅವ್ರಿಗೆ ಪ್ರಶಸ್ತಿ ಎಲ್ಲ ಕೊಡ್ತಾರಂತೆ. ದಯವಿಟ್ಟು ಮುತ್ತುನ ಆ ಸಮಾರಂಭಕ್ಕೆ ಕಳಿಸ್ಕೊಡಿ. ಇಲ್ಲಿ ನೋಡಿ, ನನ್ ಮಗಿನ ನಾನು ಎಲ್ಲೂ ಕಳ್ಸಾಕೂ ಇಲ್ಲ, ಅವನೆಲ್ಗೂ ಬರಕೂ ಇಲ್ಲ. ಅಪ್ಪಯ್ಯ, ಅವನು ಹೋಗಕ್ ಹೇಳಿ. ಮಾವಯ್ಯ, ಮುತ್ತುನ ಓದಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ನಾನು ಎಲ್ರನ್ನೂ ಕಳ್ಕೊಂಡು ಈಗ ಅನಾಥನಾಗಿ ನಿಂತಿದ್ದೀನಿ. ಈಗ ಅವನ ಸ್ಕೂಲ್ಗೂ ಕಳ್ಸಲ್ಲ, ಫಂಕ್ಷನ್ಗೂ ಕಳ್ಸಲ್ಲ. ಹೇಗ್ ಮಾವಯ್ಯ? ದಯವಿಟ್ಟು ಮಾವಯ್ಯ. ಗೌರಿ, ಚಂದಾಗಿ ಓದ್ತಿರೋ ಮಗಿ ನಿದ್ಯನ ನಾವಾಗ ಹಾಳು ಮಾಡಬಾರ್ದು ಕಣವ. ನಮಗ್ ಕೊಡ್ತಿರೋ ವಿದ್ಯೆನ ಆ ದೇವ್ರು
ನಮ್ಮ ಮುತ್ತು ಕೊಟ್ಟವನವ. ಅದು ಅವನ ಪುಣ್ಯನವ. ನೋಡು, ನಿನ್ ಗಂಡನ ಸಲುವಾಗಿ ಅಲ್ಲದೆ ಹೋದ್ರು ನಿನ್ ಮಗಿನ ಸಲುವಾಗಿ ಆದ್ರೂ ಚೆನ್ನಾಗಿ ಯೋಚನೆ ಮಾಡವ. ಊರ್ ಬರೋಣಲ್ವ? ಸರಿ ಕಣಪ್ಪಯ್ಯ, ನಾವೇ ಇವನ್ನ ಈ ಸ್ಕೂಲ್ ಕರ್ಕೊಂಡು ಹೋಗುವ. ಆದ್ರೆ ಇವ್ರು ಮಾತ್ರ ಅಲ್ಲಿಗೆ ಬರಬಾರ್ದು. ಸರಿ, ನಾನ್ ಬರಲ್ಲ. ನನ್ ಮಗ ಚೆನ್ನಾಗಿ ಓದ್ತಾರೆ ಅಂತ ಎಲ್ರೂ ಒಪ್ಕೊಂಡ್ಬಿಟ್ರೆ ಅಷ್ಟು ಸಾಕು. ಅಲ್ಲಿ ನಾನಿರ್ಬೇಕಾಗಿಲ್ಲ. ನಾನ್ ಬರಲ್ಲ. ಚೆನ್ನಾಗಿ ಓದಿ ಒಳ್ಳೆ ಹೆಸರು ತಗೋಬೇಕು. ಅಪ್ಪನ ಆಸೆನೆಲ್ಲ ಈಡೇರಿಸ್ಬೇಕು. ಅಪ್ಪ ಇಲ್ಲ ಅಂತ ಯೋಚನೆ ಮಾಡಬಾರ್ದು. ಹುಡುಗರನ್ನ ಎರಡೂ ಕಡೆ ನಿಲ್ಸಿ ವಿದ್ಯಾಭೂಷಣ ಬರ್ತಿದ್ದ ಹಾಗೆ ಅವ್ರ ಮೇಲೆ ಹೂ ಚೆಲ್ಲೋ ಹಾಗೆ ಏರ್ಪಾಟ್ ಮಾಡಿ. ಓಕೆ, ಹೋಗಿ ಹೋಗಿ ಕೆಲಸ ನೋಡಿ. ಸರ್, ಮುತ್ತು ತಾಯಿ ಬಂದಿದ್ದಾರೆ, ನಿಮ್ಮ ನೋಡ್ಬೇಕಂತ ಸರ್. ನಾನೇ ಅವ್ರನ್ನ ಕರೆಸಿ ಮಾತಾಡ್ಬೇಕು ಅಂತಿದ್ದೆ. ಬರ ಹೇಳು. ಸರಿ ಸರ್. ನೀವು ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಬಟ್ ಬಿ ಕೇರ್ಫುಲ್, ಎವ್ರಿಥಿಂಗ್ ಶುಡ್ ಬಿ ಇನ್ ಆರ್ಡರ್. ಓಕೆ? ನಮಸ್ಕಾರ. ನಮಸ್ಕಾರ. ಮುತ್ತು, ನಿಮ್ ತಾಯಿ ಬರ್ಲಿಲ್ವಾ? ನಾನೇ ಸರ್ ಇವನ್ ತಾಯಿ. ಮುತ್ತು, ಇವರು ನಿಮ್ ತಾಯಿನಾ? ಹೌದು ಸರ್, ನಾನೇ ಇವನ್ ನಿಜವಾದ ತಾಯಿ. ಇಷ್ಟು ದಿನ ನಮ್ಮ ಯಜಮಾನ್ರು ಯಾವಳ ಜೊತೆನೂ ಸೇರ್ಕೊಂಡು ನಿಮ್ಮನ್ನ ಯಾಮಾರಿಸ್ಬಿಟ್ರು. ಏಮಾರಿಸ್ಬಿಟ್ರ? ಹೌದು, ಅವಳು ಒಳ್ಳೆಯವಳಲ್ಲ. ಅವಳೇ ಇವನಿಗೆ ನಿಜವಾದ ತಾಯಿ ಅಂತ ಸುಳ್ಳೇಳಿ ನಿಮ್ ತಾವು ಸೀಟ್ ಬೇರೆ ತಕೊಂಡವ್ರೆ. ಈಗ ನನಗೂ ನನ್ ಗಂಡನ್ಗೂ ಕೋರ್ಟ್ನಾಗ ಡೇಬೋಸ್ ಆಗೋಯ್ತು. ಈಗ ನನ್ ಮಗ ನನ್ ತಾವಲೇ ಇರ್ತಾನೆ. ನನಗೆ ಓದು ಬರ ಏನೂ ಬರಕಿಲ್ಲ. ನೀವು ದೊಡ್ಡ ಮನ್ಸ್ ಮಾಡಿ ಒಪ್ಕೊಂಡ್ರೆ ನನ್ನ ಮಗಿನ ಇದೇ ಸ್ಕೂಲ್ಗೆ ಕಳಿಸ್ತೀನಿ. ಇಲ್ಲದೆ ಹೋದ್ರೆ ಬ್ಯಾರೆ ಯಾವ್ದಾದ್ರು ಈ ಸ್ಕೂಲ್ ಸೇರಿಸ್ಬೇಕಾಯ್ತದೆ. ಅಣ್ಣ, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕು. ಪರ್ಸನಲ್ ಆಗಿ ಮಾತಾಡೋದಕ್ಕೆ ಒಳ್ಳೆ ಟೈಮೇ ಸೆಲೆಕ್ಟ್ ಮಾಡಿದ್ಯಪ್ಪ. ನನ್ನ 25 ವರ್ಷ ಸರ್ವಿಸ್ ನಲ್ಲಿ ನಾನು ಇಂಥ ಪ್ರಾಬ್ಲಮ್ ಫೇಸ್ ಮಾಡಿದ್ದೇ ಇಲ್ಲ. ಒಬ್ಬ ಓದ್ತಾ ಇದ್ದನು, ಹೆಬ್ಬೆಟ್ಟನವನು ನನ್ನ ಕಣ್ಗೆ ಮಣ್ಣೆರ್ಚ್ಬಿಟ್ಟಿದ್ದಾನೆ. ಮಗನ ಅಡ್ಮಿಷನ್ಗೋಸ್ಕರ ಹೆತ್ತ ತಾಯಿನೇ ಬದಲಾಯಿಸ್ಬಿಟ್ಟಿದ್ದಾನೆ. ನಾನು ಅವನ್ನ ಸ್ಟೇಜ್ ಮೇಲೆ ಕರೆಸಿ ಓದ್ದೇ ಹೋದ್ರು ಇವನೆಂಥ ಜ್ಞಾನಿ, ಎಂಥ ತ್ಯಾಗಿ ಅಂತ ಸರ್ಟಿಫಿಕೇಟ್ ಕೊಡೋಣ ಅಂತಿದ್ದೆ. ಅವನೇ ನನ್ನ ಮಕ್ಕದ ಮೇಲೆ ಒಂದು ಸರ್ಟಿಫಿಕೇಟ್ ಎಸ್ತ, ಓದಿರೋ ಮೂರ್ಖ ಅಂತ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಣ್ಣ, ಇದೊಂದು ಸಣ್ಣ ವಿಷಯ. ಇಷ್ಟಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಹಾಗೆ? ವಾಟ್, ಇದು ಸಣ್ಣ ವಿಷಯನಾ? ಇವತ್ತು ಯಾರನ್ನೋ ಕರ್ಕೊಂಡ್ಬಂದು ಅಮ್ಮ ಅಂತ ಸುಳ್ಳು ಹೇಳಿ ಸೀಟ್ ಗಿಟ್ಟಿಸ್ಕೊಂಡ. ನಾಳೆ ಸುಳ್ಳು ಸರ್ಟಿಫಿಕೇಟ್ ತೋರಿಸಿ ಕೆಲಸನೂ ಗಿಟ್ಟಿಸ್ಕೋತಾನೆ. ಆಮೇಲೆ ಸುಳ್ಳು ಪಾಸ್ಪೋರ್ಟ್ ತೋರಿಸಿ ಫಾರಿನ್ಗೂ ಹೊರಟೋಗ್ತಾನೆ. ಇಂಥವ್ರಿಂದಲೇ ನಮ್ ದೇಶ ಹಾಳಾಗ್ತಿರೋದು. ನನಗ್ ಮೋಸ ಮಾಡೋದನ್ನ ನಾ ಸುಮ್ನೆ ಬಿಡೋದಿಲ್ಲ. ಮೋಸ ಮಾಡಿದ್ ಯಾರು? ಆ ಶಿವಣ್ಣ ಮತ್ತೆ ಆ ಹುಡುಗಿ ಸರಸ್ವತಿ. ಸರಸ್ವತಿ. ಏಯ್, ಆ ಹುಡುಗಿ ಹೆಸರು ನಿನ್ಗೆ ಹೇಗೆ ಹೋಗುತ್ತೋ? ನೀನೇ ಹೇಳಿದ್ಯಲ್ಲಣ್ಣ, ನಿನ್ ಲವರ್ನ ಕರ್ಕೊಂಬ, ನಾನೇ ಆಶೀರ್ವಾದ ಮಾಡಿ ಮದುವೆ ಮಾಡಿಸ್ತೀನಿ ಅಂತ. ಅದಕ್ಕೆ ಕರ್ಕೊಂಬಂದೆ. ಸರಸ್ವತಿ, ಎಷ್ಟು ಧೈರ್ಯಮ್ಮ ನಿನ್ಗೆ? ಮುತ್ತುಗ್ ಸೀಟ್ ಕೊಡಿಸ್ಬೇಕು ಅಂತ ಅವ್ರ ಅಮ್ಮ ಅಂತ ಸುಳ್ಳು ಹೇಳಿ ಆಕ್ಟ್ ಮಾಡಿದ್ದಾಯ್ತು. ಈಗ ನಮ್ಮನೆ ಸೊಸೆಯಾಗಿ ಬರೋದಕ್ಕೆ ನನ್ನ ಹತ್ರನೇ ಆಶೀರ್ವಾದ ಕೇಳಕ್ ಬಂದಿದ್ಯಲ್ಲ. ನನ್ನನ್ನು ಏನು ಅಂತ ತಿಳ್ಕೊಂಡಿದ್ಯಾ? ಸರ್, ದಯವಿಟ್ಟು ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿ. ಸ್ಕೂಲ್ ಅಡ್ಮಿಷನ್, ಓದು, ಇವೆಲ್ಲ ನಿಮ್ಗೆ ಹುಡುಗಾಟ ಆಗೋಗಿದೆ ಅಲ್ಲ? ಓದು ಅನ್ನೋದು ಹುಡುಗಾಟ ಆಗ್ಬಾರ್ದು ಅಂತಾನೆ ನಾನು ಅವ್ರಿಗೆ ಸಹಾಯ ಮಾಡಿದ್ದು. ತನ್ನ ಮಗನ ಓದಿಸ್ಬೇಕು ಅನ್ನೋ ತಂದೆ ಆಸೆ ನನಗೆ ನ್ಯಾಯವಾಗಿ ಕಾಣಿಸ್ತು. ಅದಕ್ಕೆ ನನ್ನ ತಾಯಿ ಅಂತ ಹೇಳಿ ಸೈನ್ ಮಾಡಿದೆ. ಇನ್ನೊಬ್ಬರ ಮಗುಗೆ ನಾನೇ ಅಮ್ಮ ಅಂತ ಹೇಳಿ ಸೀಟ್ ತಗೊಂಡ್ಯಲ್ಲ, ಅದು ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ತಪ್ಪು ತಪ್ಪು ಅಂತ ಹೇಳ್ತಿದ್ದೀರಲ್ಲ, ಯಾವ್ದು ಸರ್ ತಪ್ಪು? ಶಿವಣ್ಣ ತನ್ನ ಮಗನ ಓದಿಸ್ಬೇಕು ಅಂತ ಆಸೆ ಪಟ್ರಲ್ಲ, ಅದು ತಪ್ಪಾ? ಒಬ್ಬ ಬಡ ಹುಡುಗನ ಓದಿಸ್ಬೇಕು ಅಂತ ಹೇಳಿ ಅಮ್ಮ ಅಂತ ಸೈನ್ ಮಾಡಿದ್ನಲ್ಲ, ಅದ್ ತಪ್ಪಾ? ಇಲ್ಲ ಸರ್, ಹೆತ್ತವ್ರು ಓದಿದ್ರೇನೆ ನಿಮ್ ಸ್ಕೂಲಲ್ಲಿ ಮಕ್ಳಿಗೆ ಸೀಟ್ ಕೊಡೋದು ಅಂತ ರೂಲ್ಸ್ ಮಾಡಿದ್ರಲ್ಲ, ಅದು ತಪ್ಪು. ನಿಮ್ ರೂಲ್ಸ್ ಪ್ರಕಾರ ಈ ಸ್ಕೂಲ್ನಲ್ಲಿ IAS, IPS, ಡಾಕ್ಟರ್ಸ್, ಲಾಯರ್ಸ್ ಇವ್ರ ಮಕ್ಳೆಲ್ಲ ಓದ್ತಾ ಇದ್ದಾರೆ. ಆದ್ರೆ ಅವರಲ್ಲಿ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಸ್ಕೂಲ್ ಅಂತ ಯಾರಿಗೂ ಬಂದಿಲ್ವಲ್ಲ. ಒಬ್ಬ ಮಾಮೂಲಿ ಕೆಲಸ ಮಾಡೋನು, ಓದೇ ಇಲ್ದಿರೋನ್ ಮಗ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಸ್ಕೂಲ್ ಅಂತ ಅವಾರ್ಡ್ ತಗೊಂಡಿದ್ದಾನೆ. ಈಗ್ಲಾದ್ರೂ ನೀವು ಮಾಡಿರೋ ರೂಲ್ಸ್ ತಪ್ಪು ಅಂತ ನಿಮ್ಗೆ ಅನಿಸ್ತಿಲ್ವಾ ಸರ್?
ಒಬ್ಬ ಶ್ರೀಮಂತನ್ನ ಮತ್ತೆ ಶ್ರೀಮಂತನ್ ಮಾಡಕ್ ಮಾತ್ರ ಈ ಎಜುಕೇಶನ್ ಸಹಾಯ ಮಾಡ್ತಿದ್ಯಲ್ಲ. ಒಬ್ಬ ವಿದ್ಯಾವಂತನ ಇಟ್ಕೊಂಡು ಬೆಸ್ಟ್ ಸ್ಕೂಲ್ ಅಂತ ಹೆಸರು ತಗೊಂಡಿರೋ ಸ್ಕೂಲ್ ನಿಮ್ದು. ಸರ್, ವಿದ್ಯೆ ಅನ್ನೋದು ಒಬ್ಬ ಪೆದ್ದನಿಗೆ ಸಿಗೋ ವರ ಆಗ್ಬೇಕು. ಆ ವರ ಕೊಡೋ ದೇವ್ರು ನೀವಾಗ್ಬೇಕು. ಶಿವಣ್ಣ ಜೆಂಟಲ್ಮನ್ ಸರ್. ತನ್ ಮಗನ ಓದ್ಸೋದಕ್ಕೆ ಎಷ್ಟು ಕಷ್ಟಪಟ್ರು ಗೊತ್ತಾ? ಶಿವಣ್ಣ ತನ್ ಮಗ ಏನಾಗ್ಬೇಕು ಅಂತ ಆಸೆ ಪಟ್ರು, ಮುತ್ತು ಹಾಗೆ ಆದ. ಆದ್ರೆ ಇಷ್ಟು ದೊಡ್ಡ ಫಂಕ್ಷನ್ ಅಲ್ಲಿ ಭಾಗವಹಿಸೋದಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲದೆ ಹೋಯ್ತು. ತನ್ ಮಗನ ಓದಿಸ್ಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಶಿವಣ್ಣ ಎಲ್ರನ್ನೂ ಕಳ್ಕೊಂಡು ನಡು ಬೀದಿಗೆ ಬಂದ್ರು. ಸರ್, ಸಂಸಾರಗಳು ಒಡೆದೋಗಕ್ಕೆ ಸಾವಿರಾರು ಕಾರಣಗಳಿರುತ್ತೆ. ಆದ್ರೆ ಓದಿನ ಸಲುವಾಗಿ ಸಂಸಾರ ಒಡೆದೋಗಿರೋದನ್ನ ನೋಡ್ತಾ ಇರೋದು ಇದೇ ಮೊದ್ಲು. ಅಣ್ಣ, ಇದಕ್ಕೆಲ್ಲ ಕಾರಣ ನಾನೇ. ಇಷ್ಟೆಲ್ಲ ಓದ್ರು ನಾನೇ. ಒಂದ್ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಅನುಮಾನ ಪಟ್ಟು ಇವಳನ್ನ ಬಿಟ್ಬಿಟ್ಟೆ. ಶಿವು ಇಲ್ದೆ ಹೋಗಿದ್ರೆ ಇವಳು ಯಾವತ್ತೋ ಸತ್ತೋಗಿರೋಳು. ಸರ್, ಗೆಸ್ಟ್